ಗ್ರೀನ್ ಕಾರ್ಡ್ ಇದ್ದರೂ ಭಾರತೀಯ ಮಹಿಳೆ ಬಂಧನ. 30 ವರ್ಷ ಅಮೆರಿಕದಲ್ಲಿದ್ದರೂ ಇದೆಂತಹ ಸ್ಥಿತಿ? ವೀಕ್ಷಕರೇ, ಯೋಚನೆ ಮಾಡಿ. ನೀವು ಅಮೆರಿಕದಂತಹ ದೇಶದಲ್ಲಿ ಕಳೆದ 30 ವರ್ಷಗಳಿಂದ ಕಾನೂನುಬದ್ಧವಾಗಿ ವಾಸಿಸುತ್ತಿದ್ದೀರಾ. ನಿಮಗೊಂದು ಉತ್ತಮ ಉದ್ಯೋಗವಿದೆ, ಸ್ವಂತ ಮನೆ ಇದೆ, ಕುಟುಂಬವಿದೆ ಮತ್ತು ಗ್ರೀನ್ ಕಾರ್ಡ್ ಕೂಡ ಇದೆ. ನಿಮ್ಮ ಇಡೀ ಜೀವನದಲ್ಲಿ ನೀವು ಒಂದು ಸಣ್ಣ ಟ್ರಾಫಿಕ್ ಫೈನ್ ಅಥವಾ ಸ್ಪೀಡಿಂಗ್ ಟಿಕೆಟ್ ಕೂಡ ಪಡೆದಿಲ್ಲ. ಅಷ್ಟು ಪರ್ಫೆಕ್ಟ್ ನಾಗರಿಕ ನೀವು. ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ಯಾವುದೇ ಮುನ್ಸೂಚನೆ ಇಲ್ಲದೆ ಪೊಲೀಸರು ಬಂದು ನಿಮ್ಮ ಕೈಗೆ ಬೇಡಿ ಹಾಕಿ ಜೈಲಿಗೆ ತಳ್ಳಿದ್ರೆ, ಅದು ಕೂಡ ಕೋರ್ಟ್ ನಿಮ್ಮ ಪರವಾಗಿ ತೀರ್ಪು ನೀಡಿದ್ದರೂ ಸಹ ಹೇಗಾಗ್ಬಿಡ ಹೇಳಿ? ಹೌದು, ಇದು ಯಾವುದೋ ಸಿನಿಮಾದ ಕಥೆ ಅಲ್ಲ. ಇದು ಅಮೆರಿಕದಲ್ಲಿ ನೆಲೆಸಿರುವ ಭಾರತೀಯ ಮೂಲದ ವೆಂಕಟ ವಾಸಂ ಶೆಟ್ಟಿ ಎಂಬ ಮಹಿಳೆಯ ಕಥೆ. ಅವರನ್ನ ಈಗ ಅಮೆರಿಕದಲ್ಲಿ ಬಂಧಿಸಲಾಗಿದೆ. ಇದು ಈಗ ಭಾರಿ ಸಂಚಲನವನ್ನ ಮೂಡಿಸಿದೆ. ಹಾಗಾದ್ರೆ ಆ ಮಹಿಳೆ ಮಾಡಿದ ತಪ್ಪಾದ್ರೂ ಏನು? ಗ್ರೀನ್ ಕಾರ್ಡ್ ಇದ್ದರೂ ಅವರನ್ನು ಯಾಕೆ ಬಂಧಿಸಲಾಯಿತು? ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬರೋಣ, ಬನ್ನಿ. ಯಾರು ಈ ವೆಂಕಟ ವಾಸಂ ಶೆಟ್ಟಿ? 30 ವರ್ಷಗಳ ಕ್ಲೀನ್ ರೆಕಾರ್ಡ್ ಹೊಂದಿರುವ ಶಿಕ್ಷಕಿ. ವೆಂಕಟ ವಾಸಂ ಶೆಟ್ಟಿ ಕಳೆದ 30 ವರ್ಷಗಳಿಂದ ಅಮೆರಿಕದಲ್ಲಿ ಕಾನೂನುಬದ್ಧವಾಗಿ ವಾಸ ಮಾಡ್ತಿದ್ದಾರೆ. 2013ರಲ್ಲಿ ಅವರಿಗೆ ಅಧಿಕೃತವಾಗಿ ಗ್ರೀನ್ ಕಾರ್ಡ್ ಅಂದರೆ ಪರ್ಮನೆಂಟ್ ರೆಸಿಡೆನ್ಸಿ ಸಿಕ್ಕಿತ್ತು. ಅವರು ನಾರ್ತ್ ಕ್ಯಾರೋಲಿನಾದ ವೇಕ್ ಕೌಂಟಿ ಪಬ್ಲಿಕ್ ಸ್ಕೂಲ್ ಸಿಸ್ಟಮ್ ನಲ್ಲಿ ಶಿಕ್ಷಕಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ವೆಂಕಟ ಅವರಿಗೆ 2 ಹೆಣ್ಣು ಮಕ್ಕಳಿದ್ದಾರೆ. ಅವರ ಮಕ್ಕಳಷ್ಟೇ ಅಲ್ಲ, ಮೊಮ್ಮಕ್ಕಳು ಕೂಡ ಅಮೆರಿಕದ ಪೌರತ್ವವನ್ನು ಹೊಂದಿದ್ದಾರೆ. ವಿಶೇಷವೆಂದರೆ ವೆಂಕಟರವರ ಮಗಳು ಯಶಸ್ವಿನಿ ವಾಸಂ ಶೆಟ್ಟಿ ಟೆಕ್ಸಸ್ ಮತ್ತು ನ್ಯೂ ಜೆರ್ಸಿಯಲ್ಲಿ ಅಧಿಕೃತ ಲೈಸೆನ್ಸ್ ಹೊಂದಿರುವ ಪ್ರಖ್ಯಾತ ಇಮಿಗ್ರೇಷನ್ ವಕೀಲರಾಗಿದ್ದಾರೆ. ಕುಟುಂಬಸ್ಥರ ಪ್ರಕಾರ ವೆಂಕಟರವರ ವಿರುದ್ಧ ಯಾವುದೇ ಕ್ರಿಮಿನಲ್ ರೆಕಾರ್ಡ್ ಇಲ್ಲ. ಅವರು ಅಮೆರಿಕದ ಕಾನೂನನ್ನ ಅತ್ಯಂತ ಗೌರವದಿಂದ ಪಾಲಿಸಿಕೊಂಡು ಬಂದ ಅಪರಾಧ ಮುಕ್ತ ನಾಗರಿಕೆ. ಆದರೆ ಇಂತಹ ಸರಳ ಮಹಿಳೆ ಇಂದು ಜೈಲಿನ ಕಂಬಿ ಎಣಿಸುವಂತೆ ಆಗಿದ್ದು ಹೇಗೆ? ಭಾರತ ಪ್ರಯಾಣ 7 ತಿಂಗಳ ವಿಳಂಬ, ಸಂಕಷ್ಟ ತಂದಿಟ್ಟ 6 ತಿಂಗಳ ರೂಲ್ಸ್. ಈ ಇಡೀ ಪ್ರಕರಣ ಆರಂಭವಾಗಿದ್ದು ಜುಲೈ 2022ರಲ್ಲಿ. ವೆಂಕಟರವರ ತಂದೆಗೆ ತೀವ್ರ ಅನಾರೋಗ್ಯ ಉಂಟಾದ ಕಾರಣ ಅವರನ್ನು ನೋಡಿಕೊಳ್ಳಲು ವೆಂಕಟ ಭಾರತಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ. ಆದರೆ ದುರದೃಷ್ಟವಶಾತ್ ನವೆಂಬರ್ 2022ರಲ್ಲಿ ವೆಂಕಟರವರಿಗೆ ತೀವ್ರ ರೀತಿಯ ಕೋವಿಡ್-19 ಸೋಂಕು ತಗುಲುತ್ತೆ. ಅವರ ಶ್ವಾಸಕೋಶದ ಸಮಸ್ಯೆ ಉಲ್ಬಣಗೊಂಡು ಭಾರತದಲ್ಲಿ ಸುಮಾರು 2 ವಾರಗಳ ಕಾಲ ಆಸ್ಪತ್ರೆಗೆ ದಾಖಲಾಗಬೇಕಾಗುತ್ತೆ. ವೈದ್ಯಕೀಯ ತುರ್ತು ಪರಿಸ್ಥಿತಿಯಿಂದಾಗಿ ಅವರು ತಕ್ಷಣ ಅಮೆರಿಕಕ್ಕೆ ಹಿಂದಿರುಗಲು ಸಾಧ್ಯವಾಗಿಲ್ಲ. ಅಂತಿಮವಾಗಿ ಚೇತರಿಸಿಕೊಂಡ ನಂತರ ಫೆಬ್ರವರಿ 2023ರಲ್ಲಿ ಅವರು ಅಮೆರಿಕಕ್ಕೆ ವಾಪಸ್ ಬರ್ತಾರೆ. ಅವರು ಅಮೆರಿಕದಿಂದ ಹೊರಗಿದ್ದು ಒಟ್ಟು 7 ತಿಂಗಳುಗಳು. ಅಲ್ಲಿ ಅಮೆರಿಕದ ಇಮಿಗ್ರೇಷನ್ ನಿಯಮವೊಂದನ್ನು ನಾವು ಅರ್ಥ ಮಾಡಿಕೊಳ್ಳಿ. ಗ್ರೀನ್ ಕಾರ್ಡ್ ಹೊಂದಿರುವವರು 6 ತಿಂಗಳಿಗಿಂತ ಹೆಚ್ಚು ಕಾಲ ಅಮೆರಿಕದಲ್ಲಿ ಹೊರಗಿದ್ದರೆ ಅವರು ಅಮೆರಿಕದ ನಿವಾಸವನ್ನು ತ್ಯಜಿಸಲು ನಿರ್ಧರಿಸಿದ್ದಾರೆಯೇ ಎಂಬ ಅನುಮಾನ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಬರುತ್ತೆ. ಅಂತೆಯೇ ರೇಲಿ ಡರ್ಹ್ಯಾಮ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿಳಿದ ವೆಂಕಟ ಅವರನ್ನ DHS ಅಧಿಕಾರಿಗಳು ತಡಿತಾರೆ. ನೀವು 7 ತಿಂಗಳು ಹೊರಗಿದ್ದೀರಿ, ಅಮೆರಿಕ ತೊರೆಯುವ ಉದ್ದೇಶ ನಿಮಗಿತ್ತೆ ಎಂದು ಪ್ರಶ್ನೆ ಮಾಡ್ತಾರೆ. ಆದರೆ ಆ ಸಮಯದಲ್ಲಿ ವೆಂಕಟರವರು ನಾರ್ತ್ ಕ್ಯಾರೋಲಿನಾದ ಹೊಸ ಮನೆ ಖರೀದಿಸುವ ಪ್ರಕ್ರಿಯೆಯಲ್ಲಿದ್ದರು ಮತ್ತು ಅವರಿಗೆ ಅಮೆರಿಕ ಬಿಡುವ ಯಾವುದೇ ಉದ್ದೇಶ ಇರಲಿಲ್ಲ. ಗಡಿಪಾರು ಕೇಸ್ ರದ್ದುಗೊಳಿಸಿದ್ದ ಕೋರ್ಟ್. ಏರ್ಪೋರ್ಟ್ನಲ್ಲಿ ತಡೆದ ನಂತರ ಐಸಿ ಅಧಿಕಾರಿಗಳು ವೆಂಕಟ ಅವರಿಗೆ ಇಮಿಗ್ರೇಷನ್ ಕೋರ್ಟ್ ಹಾಜರಾಗಲು ದಿನಾಂಕ ನೀಡಿ ತಾತ್ಕಾಲಿಕವಾಗಿ ಮನೆಗೆ ಹೋಗಲು ಅನುಮತಿಯನ್ನು ನೀಡುತ್ತಾರೆ. ಜೊತೆಗೆ ಚಾರ್ಲೋಟ್ನಲ್ಲಿರುವ ಐಸಿ ಕಚೇರಿಗೆ ನಿಯಮಿತವಾಗಿ ವರದಿ ಮಾಡುವಂತೆ ಸೂಚನೆ ಕೊಡ್ತಾರೆ. ವೆಂಕಟರವರು ಅಧಿಕಾರಿಗಳು ಹೇಳಿದ ಪ್ರತಿಯೊಂದು ಅಪಾಯಿಂಟ್ಮೆಂಟ್ನು ತಪ್ಪದೆ ಹಾಜರಾಗ್ತಾರೆ. ತಮ್ಮ ಪ್ರಯಾಣದ ವಿಳಂಬಕ್ಕೆ ಕೋವಿಡ್ ಹಾಗೂ ತಂದೆಯ ವೈದ್ಯಕೀಯ ಪರಿಸ್ಥಿತಿಯೇ ಕಾರಣ ಎಂಬುದನ್ನ ಸೂಕ್ತ ದಾಖಲೆಯನ್ನ ಸಲ್ಲಿಸುತ್ತಾರೆ. ಆ ಕಾರಣಕ್ಕಾಗಿ ಅಂತಿಮವಾಗಿ ಇಮಿಗ್ರೇಷನ್ ಕೋರ್ಟ್ ಈ ಪ್ರಕರಣದ ವಿಚಾರಣೆ ನಡೆಸಿ ಮೇ 19, 2026ರಂದು ಅತ್ಯಂತ ಮಹತ್ವದ ತೀರ್ಪನ್ನು ನೀಡುತ್ತೆ. ಕೋರ್ಟ್ ಸ್ಪಷ್ಟವಾಗಿ ಹೇಳುತ್ತೆ, ವೆಂಕಟ ವಾಸಂ ಶೆಟ್ಟಿ ಅವರು ಅಮೆರಿಕವನ್ನು ತ್ಯಜಿಸುವ ಉದ್ದೇಶ ಹೊಂದಿದ್ರು ಎಂಬುದನ್ನು ಸಾಬೀತುಪಡಿಸಲು DHS ಬಳಿ ಯಾವುದೇ ನಿಖರ ಹಾಗೂ ಬಲವಾದ ಸಾಕ್ಷ್ಯಾಧಾರಗಳಿಲ್ಲ. ಈ ಮೂಲಕ ನ್ಯಾಯಾಧೀಶರು ವೆಂಕಟರವರ ಮೇಲಿದ್ದ ದೇಶದ ಗಡಿಪಾರು ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ರದ್ದುಗೊಳಿಸಿ ಆದೇಶ ನೀಡುತ್ತಾರೆ. ವೆಂಕಟರವರು ಅಧಿಕೃತವಾಗಿ ಗೆದ್ದಿದ್ರು ಕೂಡ. ಕೋರ್ಟ್ ಆರ್ಡರ್ ಇದ್ದರೂ ದಿಢೀರ್ ಬಂಧನ. ಐಸಿ ಅಧಿಕಾರಿಗಳ ಅಮಾನವೀಯ ಕೃತ್ಯ. ಕೋರ್ಟ್ ಕೇಸ್ ರದ್ದಾದ ಮೇಲೂ ಕತೆ ಇಲ್ಲಿಗೆ ಮುಗಿಲಿಲ್ಲ. ಬದಲಾಗಿ ಅಸಲಿ ಸಂಕಷ್ಟ ಇಲ್ಲೇ ಶುರುವಾಗಿದೆ. ಕೋರ್ಟ್ ಆದೇಶ ಬರುವ ಮುನ್ನವೇ ಜುಲೈ 11ರಂದು ಐಸಿ ಆಫೀಸ್ಗೆ ಬರುವಂತೆ ವೆಂಕಟರವರಿಗೆ ನಿಗದಿ ದಿನಾಂಕವನ್ನು ಕೊಡಲಾಗಿತ್ತು. ಕೇಸ್ ರದ್ದಾಗಿದ್ದರೂ ಸಹ ಯಾವುದೇ ಗೊಂದಲ ಬೇಡವೆಂದು ವೆಂಕಟರವರು ಜುಲೈ 11ರಂದು ಕೋರ್ಟ್ ಆರ್ಡರ್ ಪ್ರತಿಯನ್ನು ಹಿಡಿದುಕೊಂಡು ಐಸಿ ಕಚೇರಿಗೆ ಹೋಗ್ತಾರೆ. ಆದರೆ ಅಲ್ಲಿನ ಅಧಿಕಾರಿಗಳು, ನಿಮ್ಮ ಸಿಸ್ಟಮ್ನಲ್ಲಿ ಇನ್ನೂ ರೆಕಾರ್ಡ್ ಅಪ್ಡೇಟ್ ಆಗಿಲ್ಲ, ನೀವು ಮುಂದಿನ ತಿಂಗಳು ಬನ್ನಿ ಎಂದು ಕಳಿಸ್ತಾರೆ. ಅದರಂತೆ ಆಗಸ್ಟ್ 11ರಂದು ವೆಂಕಟರವರು ಪುನಃ ಐಸಿ ಕಚೇರಿಗೆ ಹೋಗ್ತಾರೆ. ಆದರೆ ಅಲ್ಲಿ ನಡೆದಿದ್ದು ತೀವ್ರ ಆಘಾತಕಾರಿ. ಯಾವುದೇ ಮುನ್ಸೂಚನೆ ಇಲ್ಲದೆ, ಯಾವುದೇ ನೋಟಿಸ್ ನೀಡದೆ ಐಸಿ ಅಧಿಕಾರಿಗಳು
ವೆಂಕಟ ವಾಸಂ ಶೆಟ್ಟಿ ಅವರನ್ನ ತಕ್ಷಣವೇ ಬಂಧಿಸ್ತಾರೆ. ಅವರನ್ನ ಜಾರ್ಜಿಯಾದ ಅಸಿಲದಲ್ಲಿರುವ ಇರ್ವಿನ್ ಕೌಂಟಿ ಡಿಟೆನ್ಷನ್ ಸೆಂಟರ್ಗೆ ಕರೆದೊಯ್ಯಲಾಗುತ್ತೆ. ವೆಂಕಟರವರ ಮಗಳ ಸ್ನೇಹಿತೆ ಜೋಯ್ ಜಿ ವಿಲ್ಸನ್ ಈ ದೌರ್ಜನ್ಯದ ಬಗ್ಗೆ ಏನು ಹೇಳಿದ್ರು ಅಂದ್ರೆ, ಯಾವುದೇ ಎಚ್ಚರಿಕೆ ಇಲ್ಲ, ಯಾವುದೇ ನೋಟಿಸ್ ಇಲ್ಲ, ಇಮಿಗ್ರೇಷನ್ ಜಡ್ಜ್ ಈಗಾಗಲೇ ಪ್ರಕರಣವನ್ನು ವಜಾಗೊಳಿಸಿದ್ದಾರೆ ಎಂಬುದಕ್ಕೆ ಯಾವುದೇ ಬೆಲೆನೂ ಕೂಡ ನೀಡಲಿಲ್ಲ. ವೆಂಕಟರವರು ತೀವ್ರ ಮಾದರಿಯ ಮಧುಮೇಹದಿಂದ ಬಳಲ್ತಾ ಇದ್ದಾರೆ. ಅವರ ಬಳಿ ಇನ್ಸುಲಿನ್ ಆಗಲಿ ಕನಿಷ್ಠ ಅಗತ್ಯ ಔಷಧಿಗಳಾಗಲಿ ಇರಲಿಲ್ಲ. ಇದ್ಯಾವುದನ್ನು ಲೆಕ್ಕಿಸದೆ ಅವರಿಗೆ ಸಂಕಲೆ ತೊಡಿಸಿ ಕಸ್ಟಡಿಗೆ ತೆಗೆದುಕೊಂಡು ಹೋದರು. ಅವರನ್ನ ಬಂಧಿಸಿದ ಮರುದಿನವೇ DHS ಹೊಸ ನೋಟಿಸ್ ಫೈಲ್ ಮಾಡಿದೆ ಎಂದಿದ್ದಾರೆ. ನ್ಯಾಯಕ್ಕಾಗಿ ತೀವ್ರ ಆಕ್ರೋಶ. ಫ್ರೀ ವೆಂಕಟ ಆನ್ಲೈನ್ ಅಭಿಯಾನ. ಸ್ವತಃ ಮಗಳೇ ಇಮಿಗ್ರೇಷನ್ ವಕೀಲೆ ಆಗಿದ್ರು, ಕೋರ್ಟ್ ಆರ್ಡರ್ ಕೈಯಲ್ಲಿದ್ರು, ಒಬ್ಬ 30 ವರ್ಷ ನೆಲೆಸಿದ ಕಾನೂನುಬದ್ಧ ನಾಗರಿಕೆಗೆ ಇಂಥ ಸ್ಥಿತಿ ಬಂದಿದೆ ಅಂದರೆ ಸಾಮಾನ್ಯ ಜನರ ಕಥೆ ಏನು? ಜೋಯ್ ವಿಲ್ಸನ್ ತಮ್ಮ ಪೋಸ್ಟ್ ನಲ್ಲಿ ಹೆದರಿಕೆಯ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ. ನೀವು ಕಾನೂನುಬದ್ಧವಾಗಿ ನೆಲೆಸಿದ್ದರು, ದಶಕಗಳ ಕಾಲ ನಿಯಮ ಪಾಲಿಸಿದ್ದರು, ಕ್ಲೀನ್ ರೆಕಾರ್ಡ್ ಹೊಂದಿದ್ದರು ಮತ್ತು ಕೋರ್ಟ್ ಆದೇಶ ನಿಮ್ಮ ಬಳಿ ಇದ್ದರು, ಅಮೆರಿಕದಲ್ಲಿ ನಿಮ್ಮನ್ನ ಜೈಲಿಗಟ್ಟುವುದರಿಂದ ಇದ್ಯಾವುದೂ ನಿಮ್ಮನ್ನ ರಕ್ಷಿಸಲು ಸಾಧ್ಯವಿಲ್ಲ ಎಂದರೆ ಇದು ಎಲ್ಲರೂ ಕೂಡ ಭಯಪಡಬೇಕಾದ ವಿಷಯ. ಪ್ರಸ್ತುತ ವೆಂಕಟ ವಾಸಂ ಶೆಟ್ಟಿ ಅವರ ಕುಟುಂಬವು ಫ್ರೀ ವೆಂಕಟ ಎಂಬ ಆನ್ಲೈನ್ ಕ್ಯಾಂಪೇನ್ ಶುರು ಮಾಡಿದ್ದು ಸಾರ್ವಜನಿಕರಿಂದ ಸಹಿಗಳನ್ನು ಸಂಗ್ರಹಿಸ್ತಾ ಇದೆ. ಈ ಅನ್ಯಾಯದ ವಿರುದ್ಧ ಅಮೆರಿಕದಲ್ಲಿರುವ ಅನಿವಾಸಿ ಭಾರತೀಯರು ಮತ್ತು ಮಾನವ ಹಕ್ಕುಗಳ ಕಾರ್ಯಕರ್ತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ವೆಂಕಟ ವಾಸಂ ಶೆಟ್ಟಿ ಅವರ ಈ ಘಟನೆ ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ, ಬದಲಾಗಿ ಅಮೆರಿಕದ ಸಂಕೀರ್ಣ ವಲಸೆ ವ್ಯವಸ್ಥೆಯಲ್ಲಿನ ಗಂಭೀರ ಲೋಪದೋಷಗಳಿಗೆ ಹಿಡಿದ ಕೈಗನ್ನಡಿಯಾಗಿದೆ. 30 ವರ್ಷಗಳ ಕಾಲ ಕಾನೂನುಬದ್ಧವಾಗಿ ಬದುಕಿ ನ್ಯಾಯಾಲಯದಿಂದ ಕ್ಲೀನ್ ಚಿಟ್ ಪಡೆದ ನಂತರವೂ ಒಬ್ಬ ಮಹಿಳೆಯನ್ನ ಅಮಾನವೀಯವಾಗಿ ಬಂಧಿಸಿರುವುದು ಇಡೀ ವ್ಯವಸ್ಥೆಯ ವಿಶ್ವಾಸಾರ್ಹತೆಯನ್ನ ಪ್ರಶ್ನೆ ಮಾಡ್ತಾ ಇದೆ. ಮಗಳೇ ವಲಸೆ ಕಾನೂನು ತಜ್ಞೆಯಾಗಿದ್ದರೂ ತನ್ನ ತಾಯಿಯನ್ನ ರಕ್ಷಿಸಲು ಅಸಾಧ್ಯವಾದ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಅಲ್ಲಿನ ಅನಿವಾಸಿ ಭಾರತೀಯರಲ್ಲಿ ತೀವ್ರ ಆತಂಕ ಮತ್ತು ಅಸುರಕ್ಷಿತ ಭಾವನೆಯನ್ನ ಮೂಡಿಸಿದೆ. ಪ್ರಸ್ತುತ ನಡೆಯುತ್ತಿರುವ ಫ್ರೀ ವೆಂಕಟ ಅಭಿಯಾನಕ್ಕೆ ಜಗತ್ತಿನಾದ್ಯಂತ ಬೆಂಬಲ ವ್ಯಕ್ತವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಕೇಸ್ ಏನಾಗುತ್ತೆ ಎಂಬುದನ್ನು ಕಾದು ನೋಡಲಾಗಿದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ಇದೇ ರೀತಿ ಅಪ್ಡೇಟ್ಗಳಿಗಾಗಿ ವಿಜಯ ಕನಕ ವೆಬ್ಸೈಟ್, ಯೂಟ್ಯೂಬ್ ಪೇಜ್, ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.